ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದ ಸ್ವಾಗತ. ನಾವಿವತ್ತು ಬೆಣ್ಣೆ ನಗರಿ ದಾವಣಗೆರೆಯಲ್ಲಿದ್ದೇವೆ. ಕರ್ನಾಟಕದಲ್ಲಿ ಲೋಕಸಭಾ ಕ್ಷೇತ್ರದ ಚುನಾವಣೆಗೆ ಇನ್ನೇನು ದಿನಗಣನೆ ಆರಂಭ ಆಗಿದೆ. ಎರಡನೇ ಹಂತದ ಮತದಾನದಲ್ಲಿ ದಾವಣಗೆರೆ ಲೋಕಸಭಾ ಕ್ಷೇತ್ರಕ್ಕೆ ಎಲೆಕ್ಷನ್ ಕೂಡ ನಡೆಯುತ್ತೆ. ಈಗಾಗಲೇ ಈ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಕಾಂಗ್ರೆಸ್ ಬಿಜೆಪಿಯ ನಡುವೆ ಈಗ ಪಕ್ಷೇತರ ಅಭ್ಯರ್ಥಿಯಾಗಿ GB ವಿನಯ್ ಕುಮಾರ್ ಅವರು ಎಂಟ್ರಿ ಕೊಟ್ಟಿದ್ದಾರೆ. ಹಾಗಾದರೆ ಅವರ ಪ್ರಚಾರ ಯಾವ ರೀತಿಯಾಗಿ ನಡೀತಾ ಇದೆ, ಅವರ ನಿರೀಕ್ಷೆಗಳು ಏನು, ಯಾಕಾಗಿ ರಾಜಕಾರಣಕ್ಕೆ ಬಂದರು, ಅವೆಲ್ಲವನ್ನು ಕೂಡ ಅವರಿಂದಲೇ ಮಾತನಾಡಿ ತಿಳಿಯೋಣ. ವಿನಯ್ ಕುಮಾರ್ ಅವರೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಮೇಡಮ್. ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದೀರಿ. ವಿನಯ್ ಕುಮಾರ್ಗೆ ಮತ, ದಾವಣಗೆರೆಗೆ ಹಿತ ಘೋಷವಾಕ್ಯದೊಂದಿಗೆ ನಿಮ್ಮ ಪ್ರಚಾರವನ್ನು ಆರಂಭ ಮಾಡಿದ್ದೀರಿ. ಹೇಗಿದೆ ರೆಸ್ಪಾನ್ಸ್? ಎಲ್ಲ ಕ್ಷೇತ್ರದಲ್ಲೂ ಕೂಡ ಅದ್ಭುತ ರೆಸ್ಪಾನ್ಸ್ ಇದೆ. ಎಸ್ಪೆಷಲಿ ಯೂತ್ ಏನಂತಂದರೆ ಅವರು ವೆರಿ ಅಸರ್ಟಿವ್. ಈಗ ಅವರು ತುಂಬ ಸ್ವಾಭಿಮಾನಿಗಳು ಯೂತು. ಸೊ 30 ವರ್ಷ ಏನಿಲ್ಲ ರಾಜಕೀಯ ನೋಡಿದ್ದಾರೆ. ಅದರಿಂದ ನಮಗೇನು ಬೆನಿಫಿಟ್ ಆಗಿಲ್ಲ, ನಮ್ಮ ಅಪ್ಪ ಅಮ್ಮಂದ್ರಿಗೂ ಬೆನಿಫಿಟ್ ಆಗಿಲ್ಲ, ನಮ್ಮ ಅಜ್ಜಂದ್ರಿಗೂ ಕೂಡ ಏನೂ ಬೆನಿಫಿಟ್ ಆಗಿಲ್ಲ ಅನ್ನೋದು ಅರಿವಿದೆ. ಹಾಗಾಗಿ ಎಲ್ಲೇ ಹೋಗಲಿ ಒಳ್ಳೆ ರೆಸ್ಪಾನ್ಸ್ ಇದೆ. ವಿನಯ್ ಕುಮಾರ್ ಅಂತಂದರೆ ಈ ಕ್ಷೇತ್ರದ ಜನರಿಗೆ ಬಹಳಷ್ಟು ಜನರಿಗೆ ಗೊತ್ತು. ಜೊತೆಗೆ ನಿಮ್ಮ ಸ್ಟೂಡೆಂಟ್ಸ್ಗಳಿಗೆ ನಿಮ್ಮ ಪರಿಚಯ ತುಂಬ ಚೆನ್ನಾಗಿದೆ. ಆದರೆ ರಾಜ್ಯದ ಜನರಿಗೆ ತಮ್ಮ ಪರಿಚಯ ಅಷ್ಟಾಗಿಲ್ಲ. ನಮ್ಮ ವಾಹಿನಿಯ ಮುಖಾಂತರ ತಮ್ಮ ಪರಿಚಯ ಮಾಡಿಕೊಡೋದಾದರೆ? ನಾನು ಕಕ್ಕರಗೊಳ ಗ್ರಾಮ, ದಾವಣಗೆರೆ, ಅಲ್ಲೇ ಹುಟ್ಟು ಬೆಳೆದಿದ್ದು. ಈಗ ಒಂದು ಸಮಾಜ ಕ್ಷೇತ್ರದಲ್ಲಿ ಅಂದರೆ ಎಜುಕೇಷನ್ ಸೆಕ್ಟರಲ್ಲಿ ಒಂದು ರೀತಿಯಲ್ಲಿ ಗಣನೀಯ ಸೇವೆ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಯಾವ ಒಬ್ಬ ಆಕಾಂಕ್ಷಿ ದೊಡ್ಡ ಕನಸು ಕಂಡು IAS IPS ಆಗಬೇಕಂತ ಬಯಸಿರ್ತಾರೆ, ಅವರು ಮುಂಚೆ ಡೆಲ್ಲಿಗೆ ಹೋಗಬೇಕಿತ್ತು. ಸೊ ನಾನು 2014 ಜನವರಿ ಬೆಂಗಳೂರಿಗೆ ಹೋಗಿ ಒಂದು ಸಂಸ್ಥೆ ಹುಟ್ಟಾಗಿದೆ, ಇನ್ಸೈಟ್ಸ್ IAS ಅಂತಂದು. ಅದು 10 ವರ್ಷದಲ್ಲಿ ಇವತ್ತು ದಕ್ಷಿಣ ಭಾರತದಲ್ಲಿ ನಂಬರ್ 1 ಇನ್ಸ್ಟಿಟ್ಯೂಷನ್ ಆಗಿದೆ. ಕರ್ನಾಟಕದ 80 to 90% ಹುಡುಗರು ಡೆಲ್ಲಿಗೆ ಹೋಗಬೇಕಾಗಿಲ್ಲ, ಅದಕ್ಕಿಂತ ಚೆನ್ನಾಗಿರೋ ಕ್ವಾಲಿಟಿ IAS KS ಕೋಚಿಂಗ್ನ ಬೆಂಗಳೂರಲ್ಲಿ ನಮ್ಮ ಸಂಸ್ಥೆಯಲ್ಲಿ ಇವತ್ತು ಪಡಿತಾ ಇದ್ದಾರೆ. ಅದು ನನ್ನ ಬಿಗ್ ಐಡೆಂಟಿಟಿ. 2016 ನಂದಿನಿ KR ಅಂತಂದು ಕರ್ನಾಟಕದ ಹುಡುಗಿ 16 ವರ್ಷ ಆದಮೇಲೆ ಕರ್ನಾಟಕಕ್ಕೆ ರ್ಯಾಂಕ್ 1 ಬಂತು. ಅದನ್ನು ಕೊಟ್ಟ ಶ್ರೇಯಸ್ಸು ನಮ್ಮ ಸಂಸ್ಥೆಗೆ, ಸ್ವಲ್ಪ ನನಗೂ ಹೋಗುತ್ತೆ ಅಂತಂದು. ಸೊ ಕರ್ನಾಟಕದ ಜನತೆಗೆ ಈಗ ಅಲ್ಲಿ ಆ ಕ್ಷೇತ್ರದಲ್ಲಿ ಸಾಧನೆ ಮಾಡಿ ಬಂದಮೇಲೆ ನನಗನ್ಸಿದ್ದು ಇನ್ನೂ ಜಾಸ್ತಿ ಮಾಡ್ಬೋದು. ನನಗೆ ಒಂದು ದೊಡ್ಡ ಪ್ಲ್ಯಾಟ್ಫಾರ್ಮ್ ಬೇಕು, ಸಂಸ್ಥೆ ಬೇಕು. ಆ ಸಂಸ್ಥೆ ಕೂಡ ಅಗಾಧ ರೆಸ್ಪಾನ್ಸಿಬಿಲಿಟಿ, ಜವಾಬ್ದಾರಿ, ಅದನ್ನು ಉಪಯೋಗಿಸ್ಕೊಂಡು ಈಗ ಮಾಡ್ತಿರೋದನ್ನು ಲಕ್ಷಾಂತರ ಮಂದಿಗೆ ಸ್ಪ್ರೆಡ್ ಮಾಡ್ಬೋದು ಅನ್ನೋ ಉದ್ದೇಶದಿಂದ ಕರ್ನಾಟಕದ ಹೃದಯ ಭಾಗ ದಾವಣಗೆರೆ ಅಲ್ಲಿ ಬಂದು ರಾಜಕಾರಣ ಶುರು ಮಾಡಿದ್ದೀನಿ. ನಮ್ಮದು ಅಭಿವೃದ್ಧಿ ರಾಜಕಾರಣ. ಇಲ್ಲಿ MP ಆಗಿ ಹೋಗೋ ನಂಬಿಕೆ ನನಗಿದೆ. ಅಂದರೆ ಶಿಕ್ಷಕನಾಗಿ ಗಣನೀಯ ಸೇವೆ ಸಲ್ಲಿಸ್ತಾ ಇದ್ದೀರಿ, ಒಳ್ಳೆ ಫೀಲ್ಡ್ ಬೇರೆ, ಒಳ್ಳೆ ಹೆಸರು ಮಾಡಿದ್ದೀರಿ. ಶಿಕ್ಷಕನಿಂದ ರಾಜಕಾರಣಕ್ಕೆ ಬರಬೇಕು ಅಂತ ಯಾವಾಗ ಅಂದ್ಕೊಂಡ್ರಿ? ಯಾಕಾಗಿ ಬರಬೇಕು ಅಂತ? ನನಗೆ ಎಲ್ಲರ ಥರ ಇಂಟೆಲೆಕ್ಚುಯಲ್ ಕ್ಯೂರಿಯಾಸಿಟಿ ಅಷ್ಟೇ ಇದ್ದಿದ್ದು ರಾಜಕಾರಣದಲ್ಲಿ. ಟ್ವಿಟರಲ್ಲಿ ಕಮೆಂಟ್ ಮಾಡ್ತಾ ಇದ್ದೆ, ಅಥವಾ ಫೇಸ್ಬುಕ್ಕಲ್ಲಿ ಬರೆಯೋದು, ಈ ರೀತಿ ಇತ್ತು. ಮತ್ತು ಸ್ಟೂಡೆಂಟ್ಸ್ ಹತ್ರ ಸಂವಾದ ಮಾಡೋದು ರಾಜಕಾರಣದ ಬಗ್ಗೆ. ಬಟ್ ನಾನು ಆ್ಯಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಬೇಕಂತ ಅನಿಸಿದ್ದು ಡ್ಯೂರಿಂಗ್ MLA ಎಲೆಕ್ಷನ್ನು. ಸ್ವಲ್ಪ ಅದಕ್ಕಿಂತ ಮುಂಚೆ ಕರ್ನಾಟಕದಲ್ಲಿ PSI ಸ್ಕ್ಯಾಮ್ ಆಯಿತು. ಅಂದರೆ 2023 ಎಲೆಕ್ಷನ್ನು. ಅದಕ್ಕಿಂತ ಮುಂಚೆ PSI ಸ್ಕ್ಯಾಮ್ 2022 ಆಗಿತ್ತು. ಸೊ ಆ ಟೈಮಲ್ಲಿ ನನ್ನ ಚಿಂತನೆಗಳನ್ನ, ನನ್ನ ತತ್ವ ಸಿದ್ಧಾಂತ ಅವನ್ನೆಲ್ಲ ನೋಡಿ ಸ್ಟೂಡೆಂಟ್ಸ್ ಎಲ್ಲ, ಸರ್ ನಿಮ್ಮಂಥ ಎಜುಕೇಟೆಡ್ಡು ಅಥವಾ ಸ್ವಲ್ಪ ಸಂವೇದನಾಶೀಲತೆ ಇರೋವಂಥವ್ರು ಸುಮ್ಮನೆ ಸಂಸ್ಥೆಯಲ್ಲಿ ಕೂತ್ರೆ ಸಮಾಜಕ್ಕೆ ಅಷ್ಟೊಂದು ಉಪಯೋಗ ಆಗಲ್ಲ, ನೀವು ಯಾವುದಾದ್ರೂ ಕ್ಷೇತ್ರ ಆಯ್ಕೆ ಮಾಡ್ಕೊಂಡು ನಿಲ್ಲಿ, ನಾವು ಬಂದು ನಿಮ್ಮ ಪರವಾಗಿ ಪ್ರಚಾರ ಮಾಡಿ ಗೆಲ್ಲಿಸ್ತೀವಿ ಅಂತಂದು ಸ್ವಲ್ಪ ಸ್ಟೂಡೆಂಟ್ ಡೆಲಿಗೇಷನ್ ಬಂದು ಹೇಳಿದರು, PSI ವಿಕ್ಟಿಮ್ಸ್ ಇದ್ದವರು. ನನಗೆ ಆವಾಗ ಯೋಚನೆ ಶುರು ಆಯಿತು, ಹೌದಲ್ವಾ, ಯಾಕೆ ಯೋಚನೆ ಮಾಡಬಾರ್ದು, ನಾವು ಪ್ಯಾಸಿವ್ ಆಗಿ ಆರ್ಮ್ ಚೇರ್ ಕ್ರಿಟಿಕ್ ಥರ ಇದು ಮಾಡೋದ್ರ ಬದಲು ಎಜುಕೇಟೆಡ್ ರಾಜಕಾರಣಕ್ಕೆ ಬಂದ್ರೆ ಒಂದು ಬದಲಾವಣೆ ಆಗ್ಬೋದು ಅಂತಂದು. ಸೊ ಆವಾಗ ಸ್ವಕ್ಷೇತ್ರ ದಾವಣಗೆರೆ ಆಯ್ಕೆ ಮಾಡಿಕೊಂಡು ಬಂದೆ. ಅದಕ್ಕೂ ಮುಂಚೆ ನಾನು ಕೇಳ್ಪಟ್ಟಿರೋ ಹಾಗೆ ತಾವು PDO ಅಲ್ಲಿ ಕೆಲಸ ಮಾಡ್ತಾ ಇದ್ರಿ. ಹೌದು. ಯಾಕೆ ಅದನ್ನು ಬಿಟ್ರಿ? ನಾವು ಒಳ್ಳೆ ಕೆಲಸ ಮಾಡ್ತೀನಿ ಅಂತ ಮುಂದೆ ಬಂದಾಗ ಅಲ್ಲೇನಾಗ್ತಾಯಿತ್ತು, ಅನೇಕ ಅಡೆತಡೆಗಳು ಇರ್ತಾಯಿತ್ತು. ಸೊ ನಾನು ಮನೆಗೆ ಹೋಗಿ ಚೆಕ್ ಕೊಡ್ತಾ ಇದ್ದೆ. ಈಗ ಟೋಟಲ್ ಸ್ಯಾನಿಟೇಷನ್ ಕ್ಯಾಂಪೇನ್ ಅಂತ ಇತ್ತು. ಸೊ 3000 ಚೆಕ್ನ ₹1 ಆ ಕಡೆ ಈ ಕಡೆ ಹೋಗ್ದಂಗೆ ಯಾರು ಟಾಯ್ಲೆಟ್ ಕಟ್ಟಿರ್ತಾರೆ ಅವ್ರ ಮನೆ ಬಾಗಿಲಿಗೆ ಕೊಡ್ತಾ ಇದ್ದೆ. ಇದು ಕೆಲವೊಬ್ರಿಗೆ ಇಷ್ಟ ಆಗ್ತಿರ್ಲಿಲ್ಲ. ಅಲ್ಲಿ ಒಬ್ಬರು CEO ಇದ್ದರು IAS, ಅವರು ನನಗೆ ಕ್ರಿಟಿಸೈಸ್ ಮಾಡ್ತಾಯಿದ್ರು, ನೀವು DC ಆಡ್ದಂಗೆ ಆಡ್ತಾನಲ್ಲ ಇವನು ಪಂಚಾಯತಿನಲ್ಲಿ ಅಂತಂದು. ಯಾವ ಇಯರ್ ಇದು? 2009-10 ಸೊ ನಾವು ಅಸರ್ಟಿವ್ ಇದ್ದಾಗ, ಇಂಡಿಪೆಂಡೆಂಟ್ ಇದ್ದಾಗ ಅದು ಅಧಿಕಾರಿಗಳು ಇಷ್ಟಪಡಲ್ಲ, ಈ ಕಡೆ ರಾಜಕಾರಣಿಗಳು ಇಷ್ಟಪಡಲ್ಲ. ಸೊ ಸ್ವಲ್ಪ ಸ್ವಾಭಿಮಾನಿ ಮುಂಚೆಯಿಂದನೂ. ಹಾಗಾಗಿ ಎಲ್ಲಾದರೂ ಹ್ಯೂಮಿಲಿಯೇಷನ್, ಅವಮಾನ ಆಯಿತು ಅಂತಂದರೆ ಸೊ ಅದನ್ನು ಮೆಟ್ಟಿ ನಿಂತು ಇನ್ನೂ ಬೆಳಿಬೇಕನ್ನೋ ಯಾವಾಗಲೂ ಆಸೆ ನನಗೆ. ಹಾಗಾಗಿ ಅದನ್ನು ಬಿಟ್ಟೆ ನಾನು. ಕಳೆದ ಚುನಾವಣೆಯಲ್ಲಿ ಒಂದು ಪ್ಲ್ಯಾನ್ ಮಾಡಿದ್ರಿ, ರಾಜಕಾರಣಕ್ಕೆ ಬರಬೇಕು ಅಂತ ಕೆಲಸಗಳನ್ನು ಕೂಡ ಶುರು ಮಾಡಿದ್ರಿ.
ನಿಮ್ಮ ನಾಯಕರಿಗೆ, ಹಿರಿಯ ನಾಯಕರಿಗೆ ನೀವು ಈ ಕ್ಷೇತ್ರದಿಂದ ನಿಲ್ಲಬೇಕು ಅನ್ನುವಂತಹ ಆಸೆನ ವ್ಯಕ್ತಪಡಿಸಿದ್ರ? ಅದಕ್ಕೆ ಅವರಿಂದ ಬಂದಂತಹ ರೆಸ್ಪಾನ್ಸ್ ಏನು? ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಸಿದ್ದರಾಮಯ್ಯನವರು ನಾನು ದಾವಣಗೆರೆ ಬಂದು ಮೊದಲು ಸ್ವಲ್ಪ ನಮ್ಮ ಸಂಬಂಧಿಕರು ಯಾರಿದ್ರು, ಸ್ವಲ್ಪ ಫ್ರೆಂಡ್ಸ್ ಯಾರಿದ್ರು ಅವ್ರಿಗೆ ಹೇಳಿದ್ದೆ ಈ ರೀತಿ ಅಂತ. ಅವ್ರು ಖುಷಿಪಟ್ಟರು. 30 ವರ್ಷದಿಂದ ಯಾರೂ ಬಂದಿಲ್ಲ, ಎಲ್ಲ ಆ್ಯಂಗಲಿಂದನೂ ಇವರೇ ಫಿಟ್ ಕ್ಯಾಂಡಿಡೇಟ್ ಅಂತಂದೇಳಿ ಒಂದು ಡೆಲಿಗೇಷನ್ನು ಸಾಹೇಬ್ರ ಹತ್ರ ಹೋಗಿ ಮಾತಾಡಿದರು. ಅವಾಗ ಅವರು ಗೋ ಅಹೆಡ್ ಕೊಟ್ಟರು. ಆಯಿತು ಮುಂದುವರಿರಿ ಅಂತಂದು ಹೇಳಿದರು. ಅವರಿಗೆ ನನ್ನ ಪರಿಚಯ ಇತ್ತು, ಯಾಕಂದರೆ ನಮ್ಮದು IAS ಟಾಪರ್ಸ್ ಫೆಲಿಸಿಟೇಷನ್ನಿಗೆ ಅವ್ರನ್ನ ಚೀಫ್ ಗೆಸ್ಟಾಗಿ ಕರೆದಿದ್ವಿ. ಆವಾಗ ನನ್ನ ಕೆಲಸ ನಾನು ಮಾಡಿರೋದನ್ನೆಲ್ಲ ನೋಡಿದರು, ಒಳ್ಳೆ ಸ್ಪೀಚ್ ಕೂಡ ಕೊಟ್ಟಿದ್ದರು, ಸ್ವಲ್ಪ ನಮ್ಮ ಮೇಲೆ ಪ್ರೀತಿ ಅಭಿಮಾನ ಇತ್ತು. ಸೊ ಹಾಗಾಗಿ ಹೌದು ಅವ್ನು ರಾಜಕಾರಣದಲ್ಲಿಲ್ಲ, ಒಂದು ಪ್ರಯತ್ನ ಗೋ ಅಹೆಡ್ ಅಂತ ಕೊಟ್ಟರು. ಸೊ ಅಲ್ಲಿಂದ ಇದು ಶುರುವಾಗಿದ್ದು. ನಂತರ ಎಲ್ಲರನ್ನೂ ಮೀಟ್ ಆದೆ, ಎಲ್ಲ ರಾಜಕಾರಣಿಗಳನ್ನ, ಕ್ಯಾಬಿನೆಟ್ ಮಿನಿಸ್ಟರ್ಸು, ಎಲ್ಲ MLAಗಳು, ಎಲ್ಲೂ ನೆಗೆಟಿವ್ ಬರಲಿಲ್ಲ ನನಗೆ. ಎಲ್ಲ ಗೋ ಅಹೆಡ್ ಅಂತಲೇ ಬಂತು. ಹಾಗಾಗಿ ಧೈರ್ಯದಿಂದ ಮುನ್ನುಗ್ಗಿ ಆಲ್ಮೋಸ್ಟ್ ಟಿಕೆಟ್ ತಗೊಳ್ಳೋ ಅಂತಕ್ಕೆ ಹೋಗಿದ್ದೆ. ಏನಾಯಿತು ಕೊನೆಯ ಕ್ಷಣದಲ್ಲಿ? ಯಾಕೆ ಟಿಕೆಟ್ ಮಿಸ್ ಆಯ್ತು ತಮಗೆ? ಒಬ್ಬ ಹೊಸಬ ಬರ್ತಾನೆ ರಾಜಕಾರಣಕ್ಕೆ ಅಂತಂದರೆ ಓಪನ್ ಆರ್ಮ್ಸಿಂದ ವೆಲ್ಕಮ್ ಮಾಡೋ ಕಲ್ಚರ್ ಇಲ್ಲ ಇವಾಗ. ಅವ್ರ ಮೈಂಡಲ್ಲಿ ಏನಿದೆ ಅಂತಂದರೆ ಅದು ಹಳೆಯ ಕಾಲದ್ದು. ಅವ್ನು 15 ವರ್ಷ ದುಡಿಬೇಕು, 20 ವರ್ಷ ದುಡಿಬೇಕು, ಅವನ ಹತ್ರ ದುಡಿಸ್ಕೊಂಡು ಆಮೇಲೆ ಮೇಲ್ ಬರಬೇಕು ಅಂತ. ಕೆಲವೊಬ್ರಿಗೆ ಸಾಮರ್ಥ್ಯ ಇರುತ್ತೆ, ಒಬ್ಬರು 10 ವರ್ಷದಲ್ಲಿ ಮಾಡೋದನ್ನು ಒಬ್ಬರು 1 ವರ್ಷದಲ್ಲಿ ಮಾಡೋ ಸಾಮರ್ಥ್ಯನೂ ಇರ್ತದೆ. ಅದನ್ನು ರೆಕಗ್ನೈಸ್ ಮಾಡಲ್ಲ ಇಲ್ಲಿ. ಸೊ ನನ್ನ ವಿಚಾರದಲ್ಲಿ ಏನಾಯಿತು, ಇಲ್ಲಿ ಈ ಕ್ಷೇತ್ರದಲ್ಲಿ 8 MLA ಕ್ಷೇತ್ರದಲ್ಲಿ ನನ್ನ ಪಾಪ್ಯುಲಾರಿಟಿ ಜಾಸ್ತಿ ಆಯಿತು. ಸರ್ವೆಗಳಲ್ಲೆಲ್ಲ ನಾನೇ ಬಂದೆ. ಬಟ್ ನಾನೇನು ಮಾಡಿದೆ, ಸ್ವಾಭಿಮಾನಿಯಾಗಿ ಹೋಗ್ತಾ ಇದ್ದೆ. ಈ ಬಕೆಟ್ ಹಿಡಿಯೋ ಸಂಸ್ಕೃತಿ ಇದೆಯಲ್ಲ, ಆ ರೀತಿ ಮಾಡಲಿಲ್ಲ ನಾನು. ಇಂಡಿಪೆಂಡೆಂಟಾಗಿ ಅಂದರೆ ಪಕ್ಷದ ಒಳಗೇನೆ ಎಲ್ಲ MLAಗಳ್ನ ವಿಶ್ವಾಸಕ್ಕೆ ತಗೊಂಡು ಆ ಥರ ನಡ್ಕೊಂಡು ಹೋಗ್ತಾ ಇದೆ. ಐ ಥಿಂಕ್ ಅದನ್ನು ಸ್ವಲ್ಪ ಜನ ಇಷ್ಟಪಡಲಿಲ್ಲ ಅಂತ ಅನಿಸುತ್ತೆ. ಅದರಲ್ಲೂ SS ಮಲ್ಲಿಕಾರ್ಜುನ್ ಅವರೇ ಹೇಳಿದ್ದಾರೆ ಒಂದು ಮಾತಲ್ಲಿ, ನಾನೇ ವಿನಯ್ ಕುಮಾರ್ಗೆ ಟಿಕೆಟ್ ತಪ್ಪಿಸಿದ್ದು ಅಂತಂದ್ಬಿಟ್ಟು. ಸೊ ಏನಾಗುತ್ತೆ ಇಲ್ಲಿ, ಇನ್ನೊಂದು ಶಕ್ತಿ ಅಂತಲೇ ಹೇಳ್ಬೋದು, ಅಥವಾ ಹೊಸ ರಾಜಕಾರಣ ಬೆಳೆಯೋದಕ್ಕೆ ಅವಕಾಶ ಕೊಡಲ್ಲ. ಇದು ಸೆಟಲ್ಡ್ ಪಾಲಿಟಿಕ್ಸ್, ಇಲ್ಲಂತಂದ್ರೆ ಒಂದು ಸಾಮ್ರಾಜ್ಯಶಾಹಿ ಬಂಡವಾಳಶಾಹಿ ಪಾಲಿಟಿಕ್ಸು. ಹೊಸಬ ಬಂದ ಅಂತಂದರೆ ಎಲ್ಲಿ ಸ್ವಲ್ಪ ನಮ್ಮ ಸಾಮ್ರಾಜ್ಯಕ್ಕೆ ಸ್ವಲ್ಪ ಅದೇನು ಭಾಳ ಧಕ್ಕೆ ಆಗಲ್ಲ, ಸ್ವಲ್ಪನೂ ಆಗೋದಕ್ಕೆ ಇಷ್ಟಪಡಲ್ಲ. ಅದೇ ಕಾರಣಕ್ಕೆ ನಮ್ಮಲ್ಲಿ ಅಧಿಕಾರ ಇರಬೇಕಂತಂದು ಬಯಸ್ತಾರೆ. ಅಂದರೆ ನೀವು ಪಕ್ಷೇತರ ಡಿಕ್ಲೇರ್ ಮಾಡೋದಕ್ಕೂ ಮುನ್ನ ನಿಮ್ಮನ್ನು ಕನ್ವಿನ್ಸ್ ಮಾಡೋ ಪ್ರಯತ್ನಗಳಾಯಿತು. CM ಸಿದ್ದರಾಮಯ್ಯನವ್ರು ಮಾತನಾಡಿದ್ರು, ಕಾಗಿನೆಲೆ ಶ್ರೀಗಳು ಮಾತನಾಡಿದ್ರು, HM ರೇವಣ್ಣ ಅವರು ಕೂಡ ಮಾತನಾಡಿದ್ರು. ಈಗ ತಾವು ನಾಮಿನೇಷನ್ ಫೈಲ್ ಮಾಡಿದ್ದೀರಿ. ಯಾಕೆ ನೀವು ಕನ್ವಿನ್ಸ್ ಆಗಲಿಲ್ಲ? ಅಂದರೆ ನಿಮ್ಮ ಗುರಿ ಕಂಟೆಸ್ಟ್ ಮಾಡಲೇಬೇಕು, ಅದು ಕಾಂಗ್ರೆಸ್ ಪಕ್ಷ ಆಗಿರಲಿ ಅಥವಾ ಇಂಡಿಪೆಂಡೆಂಟ್ ಆಗಿರಲಿ ಅನ್ನೋದೇ ಒಂದು ಗುರಿನ? ಇಲ್ಲ, ಅದು ಮುಂಚೆ ಇರಲಿಲ್ಲ, ಥಾಟ್ ಇರಲಿಲ್ಲ ನನಗೆ. ಪಕ್ಷೇತರ ಥಾಟ್ ಇರಲಿಲ್ಲ ನನಗೆ. ನನಗಿದ್ದೇನಪ್ಪ ಅಂತಂದರೆ ಕಾಂಗ್ರೆಸ್ ಪಕ್ಷದಿಂದನೇ ಟಿಕೆಟ್ ತಗೋಬೇಕು. ಇನ್ ಕೇಸ್ ಮಿಸ್ ಆಯಿತು, ಬ್ಯಾಕ್ವರ್ಡ್ ಯಾರಿಗಾದ್ರೂ ಸಿಕ್ಕರೆ ಸಪೋರ್ಟ್ ಮಾಡೋ ಒಂದು ಥಾಟ್ ಇತ್ತು ನನಗೆ. ಇಲ್ಲಾಂದರೆ ತಟಸ್ಥ ಆಗೋ ಒಂದು ಐಡಿಯಾ ಇತ್ತು. ನಾನು ಇಮ್ಮಿಡಿಯೇಟ್ಲಿ ಏನು ಮಾಡಿದೆ, ಅಭಿಪ್ರಾಯ ಸಂಗ್ರಹಕ್ಕೆ ಹೋದೆ ನಾನು. ಅಲ್ಲಿಗೆ ಹೋದಾಗ ಅಪಾರ ಪ್ರೀತಿ ನಂಬಿಕೆ ವ್ಯಕ್ತ ಆಯಿತು ಜನಗಳಿಂದ. ಇಲ್ಲ ನಿಮಗೆ ಸಿಗಬೇಕಿತ್ತು, ಸಿಕ್ಕಿಲ್ಲ, ನೋಡಿ ಪ್ರಯತ್ನ ಮಾಡಿ ಪಕ್ಷೇತರ ನಿಲ್ಲಿ ಅಂತ. ಪ್ರಯತ್ನ ಮಾಡಿ ಅನ್ನೋದಕ್ಕೆ ನಿಲ್ಲೇಬೇಕು ಅಂತ ಹಠ. ಎಷ್ಟು ಹಳ್ಳಿ ಸುತ್ತಿದ್ರಿ? ಅಲ್ಲಿನ ಜನ ಯಾವ ರೀತಿ ನಿಮ್ಮನ್ನು ಗುರುತಿಸಿದ್ರು? ಓರ್ವ ಶಿಕ್ಷಕನಾಗಿ ಮಾತ್ರನಾ ಅಥವಾ ನೀವು ಮಾಡಿರುವಂಥ ಕೆಲಸಗಳೆಲ್ಲವನ್ನೂ ಕೂಡ ಅವರು ನೆನಪಿಸ್ಕೊಳ್ತಾ ಇದ್ರೆ ಹೇಗೆ? ಅಲ್ಲಿ ಏನಾಯಿತು, ಜನಗಳಲ್ಲಿ ಒಂದು ಭರವಸೆ ಮೂಡಿತ್ತು. 30 ವರ್ಷದಿಂದ ಯಾರೂ ಬಂದಿರಲಿಲ್ಲ ಇಲ್ಲಿ. ಸೊ ಆ ಭರವಸೆನ ಅಳಿಸಾಕೋದಕ್ಕೆ, ಸಾಯಿಸೋದಕ್ಕೆ ನಾನು ರೆಡಿ ಇರಲಿಲ್ಲ. ಈಗ ನಾನು ಪಕ್ಷೇತರ ಕಂಟೆಸ್ಟ್ ಮಾಡ್ದಂಗೆ ಹಿಂದೆ ಸರಿದ್ರೆ ಏನಾಗುತ್ತೆ, ಜನಗಳಲ್ಲಿ ಬಂದಿರೋ ಭರವಸೆ ಸತ್ತೋಗ್ಬಿಡುತ್ತೆ. ನೆಕ್ಸ್ಟು ನನ್ನ ಜಾಗದಲ್ಲಿ ಇನ್ನೊಬ್ರು ಯಾರೋ ಓಡಾಡೋಕ್ಕೆ ಶುರು ಮಾಡಿದರೆ ಯಾರೂ ನಂಬಲ್ಲ. ವಿನಯ್ ಕುಮಾರ್ ಬಂದಿದ್ದ, ಓಡಾಡ್ದ, ನಮ್ಮಲ್ಲಿ ನಂಬಿಕೆ ಹುಟ್ಟಿಸ್ದ, ಮಾಡ್ತೀನಿ ಅಂತಂದು ಡೀಲ್ ಆಗೋಯ್ತು, ಹಿಂದೆ ಸರ್ಕಂಡ, ನೀನೇನು ಬಂದಿದ್ದೀಯಾ, ನೀನು ಹತ್ತಿರನೇ ಸೇರಿಸ್ಕೊಳ್ಳಲ್ಲ. ಸೊ ಹಂಗಾಗಬಾರ್ದು. ಅಂದರೆ ರಾಜಕಾರಣದಲ್ಲಿ ಸಾಮಾನ್ಯ ಜನರ ಧ್ವನಿ ಕೇಳಿಸ್ಬೇಕು, ಅವರು ನಂಬಿಕೆ ಕಳ್ಕೋಬಾರ್ದು. ರಾಜಕಾರಣ ಅಂದರೆ ಅಭಿವೃದ್ಧಿ. ಆ ನಂಬಿಕೆ ಹೇಗೆ ಬರುತ್ತೆ ಅಂತಂದರೆ ನಾವು ಅಭಿವೃದ್ಧಿ ತರ್ತೀವಂತ ನಂಬಿಕೆ ಬಂದಿರುತ್ತೆ. ಈಗ ನಾವು ಸೈಲೆಂಟ್ ಆಗಿಬಿಟ್ರೆ, ಈ ಕಂಟೆಸ್ಟ್ ಮಾಡ್ದಂಗೆ ಅವ್ರೇನಾಗ್ತಾರೆ, ಸಿನಿಕತನ ಅಂತಂದು ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಇಲ್ಲಿ ಯಾರು ಬೆಳೆದಿರ್ತಾರಲ್ಲ ಅವ್ರು ಆಸ್ತಿ ಮಾಡ್ಕೊಂಡು ಒಂಥರ ದಬ್ಬಾಳಿಕೆ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಹಂಗಾಗಿ ಒಂದು ಸೈದ್ಧಾಂತಿಕವಾಗಿ ಈ ಭ್ರಷ್ಟ ವ್ಯವಸ್ಥೆ ವಿರುದ್ಧ ನನ್ನ ಹೋರಾಟ. ಅಂದರೆ ರಾಜಕಾರಣ ಅಂತಂದರೆ ತಮ್ಮ ದೃಷ್ಟಿಕೋನದಲ್ಲಿ ಅದೊಂದು ಅಭಿವೃದ್ಧಿ ಅಂತ ಹೇಳ್ತಾ ಇದ್ದೀರಿ. ಸೊ ಇಷ್ಟು ವರ್ಷದಿಂದ ಅಭಿವೃದ್ಧಿನೇ ಆಗಲಿಲ್ವಾ ಕ್ಷೇತ್ರದಲ್ಲಿ? ಇಲ್ಲಿ ಕಕ್ಕರಗೊಳ್ಳ ಕೊಂಡಜ್ಜಿ ಅಂತ ಬರುತ್ತೆ, ಅಲ್ಲಿ ನೀರೇ ಬರೋದಿಲ್ಲ, ಭದ್ರಾ ಮೇಲ್ದಂಡೆದು. ಬರೋ ಅಷ್ಟೊತ್ತಿಗೆ ಡ್ರೈ ಆಗಿ ಹೋಗಿರ್ತದೆ. ಇಲ್ಲೇ ಪಕ್ಕದಲ್ಲಿ ಅವ್ರ ಓಟಿಂದನೇ ಇವತ್ತು ಅಧಿಕಾರದಲ್ಲಿ ಇರೋವಂಥದ್ದು, ಅವ್ರಿಗೆ ನೀರು ತಲುಪಿಸಿಲ್ಲ. ಅಭಿವೃದ್ಧಿ ಅಂತಂದರೆ ಒಬ್ಬ ಸಾಮಾನ್ಯ ಪ್ರಜೆ ಅವರು ಒಂದು ಘನತೆಯಿಂದ ಗೌರವದಿಂದ ಬಾಳಬೇಕು, ಸ್ವಂತ ಕಾಲ ಮೇಲೆ ನಿಂತು ಆ ಶಕ್ತಿ ಬೆಳೆಸ್ಕೋಬೇಕು, ಆ ಸಾಮರ್ಥ್ಯ ಬೆಳೆಸ್ಕೋಬೇಕು. ಆ ರೀತಿ ಅದಕ್ಕೆ ಎಜುಕೇಷನ್ ಸಿಗಬೇಕು, ಹೆಲ್ತ್ ಸಿಗಬೇಕು, ಇನ್ಕಮ್ ಇರಬೇಕು ಅವರಿಗೆ. ಸೊ ಅದು ಅಭಿವೃದ್ಧಿ. ಅಂದರೆ ಸ್ವಂತ ಕಾಲ ಮೇಲೆ ನಿಂತ್ಕೊಂಡು ಜೀವನ ಕಟ್ಕೋಬೇಕು. ಆ ಒಂದು ವ್ಯವಸ್ಥೆ ಏನಿದೆಯಲ್ಲ
ದಾವಣಗೆರೆ ಆಚೆ ಇರ್ಬೋದು, ದಾವಣಗೆರೆ ಸೌತಲ್ಲಿ ಹೋದರೆ ಅಲ್ಲಿ ಎಲ್ಲೂ ಇಲ್ಲ ಅದು. ಜನ ಇವಾಗಲೂ ಕೂಡ ನೀವು ಇಲ್ಲಿ ತನಕ ಬಂದಿದ್ದೀರ, ಒಂದು ಹೆಗ್ಡೆ ನಗರ ಅಂತ ಇದೆ, ಅಲ್ಲಿ ಹೋಗಿ ಅಲ್ಲಿ ಜನಗಳು ಯಾವ ರೀತಿ ಬದುಕ್ತಾ ಇದ್ದಾರೆ ಅಂತಂದರೆ, ಮನೆ ಇಲ್ಲ, ಶೌಚಾಲಯ ಇಲ್ಲ, ಹೆಣ್ಮಕ್ಳು ರಾತ್ರಿ 12 ಗಂಟೆ ಸ್ನಾನ ಮಾಡ್ತಾರೆ ಕತ್ಲಾದಾಗ. ನೀವು ಒಂದು ಸರಿ ಹೋಗಿ ನೋಡ್ಕೊಂಬನ್ನಿ. ಕುಡಿಯೋ ನೀರು ವ್ಯವಸ್ಥೆ ಇಲ್ಲ, 2 ದಿನಕ್ಕೆ 4 ಕೂಡ ನೀರು ಕೊಡ್ತಾರೆ. ಅದೆಲ್ಲ ಮೆಜಾರಿಟಿ ಮುಸ್ಲಿಮ್ಸ್ ಇದ್ದಾರೆ, ಸ್ವಲ್ಪ ಜನ ಹಿಂದೂಗಳು ಇದ್ದಾರೆ, ಕ್ರಿಶ್ಚಿಯನ್ಸು ಇದ್ದಾರೆ ಅಲ್ಲಿ. ಅಂದರೆ ದಾವಣಗೆರೆಯಿಂದ ಸ್ವಲ್ಪ ದೂರದಲ್ಲಿ ಇಂಥ ಒಂದು ಅವ್ಯವಸ್ಥೆ ಇದೆ. ಅಲ್ಲಿ ಆತ್ಮಸಾಕ್ಷಿ ಇಲ್ದಂಗೆ ಒಂದು ರಾಜಕಾರಣ ನಡೀತದೆ. ನಿಮಗೆ ಟಿಕೆಟ್ ಸಿಗದೆ ಇರೋದಕ್ಕೆ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲದೆ ಇರೋದು ಒಂದು ಕಾರಣ ಅಂತ ನೀವು ಅನ್ಕೋತೀರಾ? 100%. ಇಲ್ಲೇನಾಗುತ್ತೆ, ಪೊಲಿಟಿಕಲ್ ಕುಟುಂಬ ರಾಜಕಾರಣ ಅನ್ನೋದು ದಟ್ಟವಾಗಿ ಬೆಳೆದ್ಬಿಟ್ಟಿದೆ. ಅಂದರೆ ಟೇಕನ್ ಫಾರ್ ಗ್ರಾಂಟೆಡ್ ಆ್ಯಟಿಟ್ಯೂಡ್ ಇದೆ ಇಲ್ಲಿ ರಾಜಕಾರಣ. ಇಲ್ಲಿ ಎಲ್ಲ ನಮಗೆ ಬೇಕು ಅಂದರೆ ಇದು ಯಾಕೆ ಈ ರೀತಿ ಬಂದಿದೆ ಅಂತಂದರೆ, ನಮ್ಮ ಕಲೋನಿಯಲ್ ಮೈಂಡ್ ಸೆಟ್ ಇತ್ತಲ್ಲ ಬ್ರಿಟಿಷ್, ಅದಕ್ಕಿಂತ ಮುಂಚೆ ರಾಜಾಡಳಿತ, ಈಗಲೂ ಸೈಕಾಲಜಿಕಲ್ ಹೆಂಗೆ ಇದೆ. ಜನಗಳು ಅದ್ರ ವಿರುದ್ಧ ದಂಗೆ ಹೇಳೋದನ್ನು ಮರ್ತು ಬಿಟ್ಟಿದ್ದಾರೆ. ಸೊ ಈ 1-2 ಕುಟುಂಬ ಇರ್ತದೆ, ಅವರೆಲ್ಲ ಆಳ್ಕೊಂಡು ಹೋಗ್ತಾರೆ. ರಾಜಕಾರಣದಲ್ಲೂ ವ್ಯವಸ್ಥೆನೂ ಹಂಗೆ, ಪಾರ್ಟಿನಲ್ಲಿ ಸುಮ್ಮನೆ ಡೆಮೋಕ್ರೆಟಿಕ್, ಇನ್ನರ್ ಪಾರ್ಟಿ ಡೆಮೋಕ್ರಸಿ ಅಂತೆಲ್ಲ ಹೇಳ್ತಾರೆ. ಉದಯಪುರ ಡಿಕ್ಲರೇಷನ್ನು, ಒಂದೇ ಮನೆಗೆ ಒಂದೇ ಪೋಸ್ಟ್ ಕೊಡಬೇಕು, ಹಂಗಿಂಗೆ ಅಂತ ಹೇಳ್ತಾರೆ. ಅದೆಲ್ಲ ಸುಳ್ಳು. ಪಕ್ಷನ ಕಂಟ್ರೋಲ್ ಮಾಡ್ತಿರೋದು ಈ ಬಂಡವಾಳಶಾಹಿಗಳು. ಸೊ ಅವ್ರಿಗೆ ಹೆದರ್ತಾರೆ ಪಕ್ಷದಲ್ಲಿರೋ ಎಂಥ ಪವರ್ಫುಲ್ ವ್ಯಕ್ತಿ ಇರ್ಬೋದು. ಈ ಒಂದೊಂದು ಡಿಸ್ಟಿಕ್ನಲ್ಲಿ ಯಾರು ದುಡ್ಡು ಇರೋರು ಇರ್ತಾರಲ್ಲ, ಅವರಿಗೆ ಇವ್ರು ಹೆದರ್ತಾರೆ. ಇಲ್ಲಿ ಜಾತಿ ಬರಲ್ಲ. ಇಲ್ಲಿ ಯಾರ ಹತ್ರ ಬಂಡವಾಳ ಜಾಸ್ತಿ ಇದೆ ಅವರಿಗೆ ಪಾಲಿಟಿಕ್ಸ್ ಇವತ್ತು ಗುಲಾಮರಾಗಿದೆ. ಹಂಗಾಗಿ ನಾನು ಯಾವ MP ಮಗನೂ ಅಲ್ಲ, MLA ಮಗನಲ್ಲ. ಈಗ ನಾನೇ ಹೋಗಿ ಲಾಬಿ ಮಾಡಬೇಕು. ನನ್ನ ಪರವಾಗಿ ನಮ್ಮಪ್ಪ ಯಾರು ಲಾಬಿ ಮಾಡೋಕ್ಕಾಗಲ್ಲ, ಅವರು ಟೀಚರು. ನನ್ನ ಪರವಾಗಿ ಇನ್ಯಾರು ಹೋಗಿ ಲಾಬಿ ಮಾಡಲ್ಲ. ಸೊ ಇಲ್ಲಿ ದುರಾದೃಷ್ಟ ಅಂತಂದರೆ, ಸರ್ವೇನಲ್ಲಿ ಹೆಸರು ಲೀಡಲ್ಲಿ ಬಂದಿರುತ್ತೆ, ಬಟ್ ಟಿಕೆಟ್ ಡಿಸೈಡ್ ಆಗೋದು ಲಾಸ್ಟ್ 1 ತಿಂಗಳಲ್ಲೋ 1 ವಾರದಲ್ಲೋ ಎಷ್ಟು ಲಾಬಿ ಮಾಡ್ತಾರೆ ಅಂತ. ಅವ್ರು ಈಗೋ ಸ್ಯಾಟಿಸ್ಫೈ ಮಾಡಬೇಕು. ನಾವು ಹೋಗಿ ಅವ್ರಿಗೆ ಖಾಲಿ ಬೀಳಬೇಕು, ಅವರಲ್ಲಿ ಕೇಳಬೇಕು, ಕೊಡಿ ಅಂತಂದು ಅವ್ರು ಈಗೋ ಸ್ಯಾಟಿಸ್ಫೈ ಆದಮೇಲೆ ನಿಮ್ಗೆ ಆಶೀರ್ವಾದ ಮಾಡ್ತಾರೆ. ಇದು ದುರಂತ, ರಾಜಕೀಯ ದುರಂತ. ಪ್ರಜಾಪ್ರಭುತ್ವ ಅಂತಂದು ಹೆಸರಿಗಷ್ಟೇ ಇರೋದು. ಈಗ ಕಳೆದ ಬಾರಿಯ ಚುನಾವಣೆಯಿಂದ ಕಾಂಗ್ರೆಸ್ನ ಥಿಂಕಿಂಗ್ ಚೇಂಜ್ ಆಗಿಬಿಟ್ಟಿದೆ. ಅಂತಂದರೆ ಸರ್ವೆಗಳನ್ನ ನೀವು ಹೇಳಿದ್ರಿ ಆರಂಭದಲ್ಲೇ, ಸರ್ವೆಗಳನ್ನ ಮಾಡ್ತಾರೆ, ಸರ್ವೆದಲ್ಲಿ ಯಾರು ಗೆಲ್ತಾರೆ ಅಂಥ ಕ್ಯಾಂಡಿಡೇಟ್ಗೆ ಟಿಕೆಟ್ ಅಂತ DCM DK ಶಿವಕುಮಾರ್ ಅವರು ಹಲವಾರು ಬಾರಿ ಹೇಳಿದ್ದಾರೆ. ಯಾವುದೇ ಲಾಬಿಗಳು ವರ್ಕ್ ಆಗೋದಿಲ್ಲ, ಯಾರು ಗೆಲ್ತೀರಿ ಅಂತ ಇಡ್ತೀರೋ ಅವ್ರಿಗೆ ಟಿಕೆಟ್ ಕೊಡೋದು ಅಂತ. ಸುಳ್ಳದು, ಸುಳ್ಳು. ಯಾಕಂದರೆ MP ಎಲೆಕ್ಷನ್ ಸುಳ್ಳಾಗಿದೆ. ಅದು MLA ಎಲೆಕ್ಷನಲ್ಲಿ ಸರಿ ಆಯಿತಾ? MLA ಎಲೆಕ್ಷನ್ ಒಪ್ಕೊತೀನಿ, ಅಲ್ಲಿ ಸರಿ ಆಯಿತು, ಅದಕ್ಕೆ ಒಳ್ಳೆ ರಿಸಲ್ಟು ಬಂತು. ಇಲ್ಲಿ MP ಎಲೆಕ್ಷನ್ನಲ್ಲಿ ಗೆಲ್ಲೋ ಕ್ಯಾಂಡಿಡೇಟ್ಸಿಗೆ ಕೊಟ್ಟಿಲ್ಲ. ನಾನಿಲ್ಲಿ ಈಸಿಯಾಗಿ 2-3 ಲಕ್ಷ ಗೆಲ್ತಾ ಇದ್ದೆ ಕೊಟ್ಟಿದ್ದರೆ ಟಿಕೆಟ್ನ. ಈಗಲೂ ಕೂಡ ಗೆಲ್ಲೋ ವಿಶ್ವಾಸ ಇದೆ. ಕಳೆದ 30 ವರ್ಷದಿಂದಲೂ ಕೂಡ ಇದು BJPಯ ಭದ್ರಕೋಟೆ, ಯಾರು ಕೂಡ ಅಲ್ಲಾಡ್ಸೋಕ್ಕಾಗಲ್ಲ. ಸೊ ಆ ಭದ್ರಕೋಟೆನ ನೀವು ಛೇದಿಸ್ತೀರಾ? ಇದು BJP ಭದ್ರಕೋಟೆ ಅಲ್ಲ, ಇದು ಕಾಂಗ್ರೆಸ್ ಭದ್ರಕೋಟೆನೇ. ಅಲ್ಲಿ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ಓಕೆ. ಶಾಮನೂರು ಕುಟುಂಬದವರು, ಸಿದ್ದೇಶ್ವರ್ ಕುಟುಂಬದವ್ರೆ ಸಹಾಯ ಮಾಡಿರೋಂಥದ್ದು. ಸೆಂಟ್ರಲಲ್ಲಿ ನೀವಿರಿ, ಇಲ್ಲಿ ನಾವಿರ್ತೀವಿ ಅಂತಂದು ಅವರಿಬ್ಬರು ಅಳಿಯ ಮಾವಂದ್ರಲ್ಲ, ಸಂಬಂಧಿಕರೆಲ್ಲ ಇರೋವಂಥದ್ದು. ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್. ಅವರಿಬ್ಬರು ಒಂದೇ. ಅವರಿಬ್ಬರಿಂದನೂ ದಾವಣಗೆರೆಯಲ್ಲಿ ಅಭಿವೃದ್ಧಿ ಆಗಿಲ್ಲ. ಇಬ್ಬರು ಡೇಂಜರಸ್ ದಾವಣಗೆರೆಗೆ. ಈ ಬಾರಿ ನೀವು ಗೆಲ್ತೀರಿ ಅನ್ನುವಂಥ ಸಂಪೂರ್ಣ ವಿಶ್ವಾಸ ಇದೆ ನಿಮಗೆ. ಏನು ಸ್ಟ್ರಾಟಜಿ ಮಾಡ್ಕೊಂಡಿದ್ದೀರಿ? ನಂದು ಸ್ಟ್ರಾಟಜಿ ಡೈರೆಕ್ಟ್ಲಿ ಬೂತ್ ಲೆವೆಲಲ್ಲಿರೋ ಕಾರ್ಯಕರ್ತರನ್ನು ವಿಶ್ವಾಸಕ್ಕೆ ತಗೊಂಡು ಅವರಿಗೆ ಪ್ರೀತಿ ತೋರಿಸಿ, ಕೇವಲ ಸುಳ್ಳು ಭರವಸೆ ಅಲ್ಲ, ನಿಜವಾಗ್ಲೂ ಒಂದು ವಿಷನ್ ಏನಿದೆ ಅಂದರೆ ಇಂಪ್ಲಿಮೆಂಟ್ ಆಗೋವಂಥ ಒಂದು ವಿಷನ್ನ ತೋರಿಸಿ ಅವರಿಂದ ನಾವು ಒಂದು ಈ ಜವಾಬ್ದಾರಿಯುತ ಹುದ್ದೆಗೆ ಹೋಗೋವಂಥದ್ದು. ಅಂದರೆ ಯಾವ ಮಧ್ಯವರ್ತಿಗಳಿಲ್ಲ ಇಲ್ಲಿ. ಒಬ್ಬ ಲೀಡ್ರನ್ನ ಹಿಡ್ಕೊಂಡು ಜನಗಳನ್ನ ಆ ಥರ ಅಲ್ಲ, ನಾನೇ ನೇರವಾಗಿ. ಸೊ ಅದು ಮನೆಯಲ್ಲೂ ಆಗ್ತಾಯಿದೆ. ನಾನು ಕ್ಷೇತ್ರ ಎಕ್ಸ್ಟೆನ್ಸಿವ್ ಪ್ರವಾಸ ಮಾಡ್ತಾಯಿದ್ದೀನಿ. ಪ್ರತಿದಿನ ದಾವಣಗೆರೆಯಲ್ಲಿ ಒಂದೊಂದು ವಾರ್ಡಿಗೆ ಹೋಗಿ ನೇರವಾಗಿ ಜನಗಳ ಹತ್ರ ಸಂಪರ್ಕ ಇಟ್ಕೊತಿದ್ದೀನಿ. ಇಟ್ಸ್ ಎ ಫ್ರೀ ಕಂಟ್ರಿ. ಡೈರೆಕ್ಟ್ಲಿ ಅಲ್ಲಿ ಹೋಗ್ಬಿಟ್ಟು ಪ್ರಚಾರ ಮಾಡ್ತಿರೋಂಥದ್ದು. ಈಗ ಈ ಬಾರಿ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ನಿಂದ ಯುವಕರಿಗೆ, ಸಾಕಷ್ಟು ಜನ ಯುವಕರಿಗೆ ಟಿಕೆಟ್ ಸಿಕ್ಕಿದೆ, ಮಹಿಳೆಯರಿಗೂ ಸಿಕ್ಕಿದೆ, ಮಿನಿಸ್ಟರ್ ಮಕ್ಕಳುಗಳಿಗೆ ಸಿಕ್ಕಿದೆ. ವಿನಯ್ ಕುಮಾರ್ ಅವರು ಆ ಲಿಸ್ಟಿಗೆ ಸೇರಲಿಲ್ಲ. ಮಿನಿಸ್ಟರ್ ಮಗ ಅಲ್ಲ ನಾನು. ನಮ್ಮ ದುರಾದೃಷ್ಟ ಅದು. ಈಗ ಪಕ್ಷದಲ್ಲಿದ್ದೀರಿ ಅಂದ ತಕ್ಷಣ ಕೇವಲ ಬಾವುಟ ಹಿಡ್ಕೊಂಡು ಎಲ್ಲೋ ಒಂದು ಕಡೆ ಪ್ರೊಟೆಸ್ಟ್ ಮಾಡೋದು, ಹೋಗಿ ವೋಟರ್ ರಿಜಿಸ್ಟ್ರೇಷನ್ ಮಾಡೋದು ಅಷ್ಟೇ ಅಲ್ಲ. ಅದು ಅವ್ರವ್ರ ಕೆಪಾಸಿಟಿನಲ್ಲಿ ಕಾಂಟ್ರಿಬ್ಯೂಟ್ ಮಾಡಿರ್ತಾರೆ. ಸೊ ಅದನ್ನು ರೆಕಗ್ನೈಸ್ ಮಾಡಲ್ಲ ಇಲ್ಲಿ. ಏನಂತಂದರೆ ಈಸಿಯಾಗಿ ಮಿನಿಸ್ಟ್ರು ಫೇಸ್ ನೋಡಿ ಅವ್ರ ಮಗನ ಗೆಲ್ಸ್ಬಿಡ್ತಾರೆ. ಈಗ ಮಗನೋ ಮಗಳ ಕೆಲಸ ಮಾಡ್ತಾರೋ ಇಲ್ಲ ಅನ್ನೋದು ನೋಡಬೇಕಾಗತ್ತೆ. ಅವರು ಕೆಪಬಲ್ ಇರ್ಬೋದು, ಎಲ್ಲರೂ ವೆಲ್ ಎಜುಕೇಟೆಡ್ ಇದ್ದಾರೆ, ಕೆಪಬಲ್ ಇದ್ದಾರೆ, ಇಲ್ಲ ಅಂತಂದಲ್ಲ. ಅಷ್ಟೇ ಕೆಪಬಲ್ಲು, ಅಷ್ಟೇ ವೆಲ್ ಎಜುಕೇಟೆಡ್ಡು ಆ ಕುಟುಂಬದ ಹೊರಗೂ ಇರ್ತಾರೆ ಅನ್ನೋದನ್ನು ಇವ್ರು ಅರ್ಥ ಮಾಡ್ಕೋಬೇಕು. ನಿಮ್ಮ ಪ್ರಕಾರ ಕುಟುಂಬ ರಾಜಕಾರಣ ಅಂತಂದ್ರೇನು? ಈಗಿರೋ ಕುಟುಂಬ ರಾಜಕಾರಣದಲ್ಲಿ ಏನಾಗುತ್ತೆ, ಅವರು ರಾಜಕಾರಣನ ಶ್ರೀಮಂತರ ಆಗೋದಕ್ಕೆ ಬಳಸ್ಕೊತಾರೆ. ಅವ್ರಿಗೆ ಒಂದು ಇನ್ಸೆಕ್ಯೂರಿಟಿ, ನೆಕ್ಸ್ಟ್ ಟರ್ಮ್ ಗೆಲ್ಲಬೇಕು,
ದುಡ್ಡು ಮಾಡ್ಕೋಬೇಕು. ಅಭಿವೃದ್ಧಿ ಮಾಡಿ ಓಟ್ ಕೇಳಕ್ಕೆ ಹೋಗಲ್ಲ. ಅಭಿವೃದ್ಧಿ ಮಾಡಿ ಜನಗಳು ಮುಂದೆ ನಮಗೆ ಇದು ಮಾಡಿ ಅಂತ ಹೇಳಲ್ಲ. 4 ವರ್ಷ ಇನ್ಆ್ಯಕ್ಟಿವ್ ಇರ್ತಾರೆ. ಕೊನೆಯ ಗಳಿಗೆನಲ್ಲಿ ಅವರೇ ಯಾರೇ ಎಷ್ಟೇ ಜನ ಆಕಾಂಕ್ಷಿಗಳು ಉಟ್ಕೊಳ್ಳಿ, ಅವರೇ ಟಿಕೆಟ್ ತೊಗೊಂಬಂದು ದುಡ್ಡಿನ ಬಲದಿಂದಲೋ ಇನ್ನೇನೋ ಬಲದಿಂದ ಅಥವಾ ಅವರಿಗೊಂದು ನೇಮ್ ಇರ್ತದೆ, ಆ ಒಂದು ಇದರಿಂದನೂ ವಿನ್ ಆಗ್ತಾ ಹೋಗ್ತಾರೆ. ಸೊ ಇದು ಕುಟುಂಬ ರಾಜಕಾರಣ ಪ್ರಜಾಪ್ರಭುತ್ವಕ್ಕೆ ಒಳ್ಳೆಯದಲ್ಲ. ಈ ಕ್ಷೇತ್ರದಲ್ಲಿ ಅಹಿಂದ ಮತಗಳು ನಿರ್ಣಾಯಕ. ತಾವು ಕುರುಬ ಸಮುದಾಯವನ್ನು ಪ್ರತಿನಿಧಿಸ್ತೀರಿ. ಯಾವ ಸಮುದಾಯ ತಮ್ಮ ಕೈ ಹಿಡಿಯುತ್ತೆ ಅನ್ನುವಂತಹ ಆತ್ಮವಿಶ್ವಾಸ ಇದೆ ತಮಗೆ? ಫಾರ್ಚುನೇಟ್ಲಿ ನನ್ನ ವಿಚಾರದಲ್ಲಿ ಅಫ್ಕೋರ್ಸ್ ನಮ್ಮ ಕುರುಬ ಸಮಾಜ ಕೈ ಹಿಡಿತದೆ. ಅದು ಅದ್ರ ಮೇಲೆ ಒಂದು ಅಪವಾದ ಇದೆ. ಅವರು BJPಗೆ ಓಟ್ ಹಾಕಲ್ಲ, ಕಾಂಗ್ರೆಸ್ಸಿಗೆ ಓಟ್ ಹಾಕಲ್ಲ. ಪಾಪ ಕಾಂಗ್ರೆಸ್ಸಿಗೆ ಓಟ್ ಹಾಕಿದ್ರು ಹಂಗೆ ಅಂತಾರೆ, BJPಗೆ ಓಟ್ ಹಾಕಿದ್ರು ಹಂಗೆ ಅಂತಾರೆ. ಅದಕ್ಕೆ ಈ ಸರಿ ಡಿಸೈಡ್ ಮಾಡಿಬಿಟ್ಟಿದೆ 90% ವಿನಯ್ ಕುಮಾರ್ ಓಟ್ ಹಾಕೋಣ ಅಂತಂದು. ಮುಸ್ಲಿಂ ಸಮಾಜ ಹೆಚ್ಚಿನ ಸಂಖ್ಯೆಯಲ್ಲಿ. ಅದು ಈ ಸರಿ ಎಲೆಕ್ಷನ್ನಲ್ಲಿ ಶಾಕ್ ಆಗ್ತದೆ. ನೀವು ನೋಡಿ, ಅವ್ರಿಗೇನಿತ್ತು ಇಷ್ಟೇನು ಆಲ್ಟರ್ನೇಟಿವ್ ಚಾಯ್ಸ್ ಇರಲಿಲ್ಲ ಅವರಿಗೆ. ಕಾಂಗ್ರೆಸ್ ಒಂದೇ ಚಾಯ್ಸ್ ಇದ್ದಿದ್ದು. ಬಟ್ ಕಾಂಗ್ರೆಸ್ ಸಿದ್ಧಾಂತ ಒಪ್ಕೊಂಡಿರೋಂಥವ್ರು ಅಷ್ಟೇ ಈಕ್ವಲ್ ಪ್ರಬಲವಾಗಿರೋಂಥ ಕ್ಯಾಂಡಿಡೇಟ್, ಇಲ್ಲಿ ಪಕ್ಷ ಅಂತಲ್ಲ ಕ್ಯಾಂಡಿಡೇಟ್, ಆಲ್ಟರ್ನೇಟಿವ್ ಸಿಕ್ಕರೆ ಓಟ್ ಹಾಕೋದು ಕಾಯ್ತಾಯಿದ್ರು. ಅವ್ರಿಗೆ ಆ ಆಪ್ಷನ್ ಇರಲಿಲ್ಲ. ಈ ಸರಿ ವಿನಯ್ ಕುಮಾರ್ನಲ್ಲಿ ಆಪ್ಷನ್ ನೋಡಿದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಂ ಜನಸಂಖ್ಯೆಯಲ್ಲಿ ಜಾಸ್ತಿ ಇದೆ. ಅವ್ರಿಗೆ ಆಲ್ರೆಡಿ ನನ್ನ ಪರಿಚಯ ಆಗಿದೆ, ನನ್ನ ಸೆಕ್ಯುಲರ್ ಕ್ರೆಡೆನ್ಷಿಯಲ್ ಅವರೆಲ್ಲ ಅರ್ಥ ಮಾಡ್ಕೊಂಡಿದ್ದಾರೆ. ತೇಜಸ್ವಿ ಸೂರ್ಯ ಅವರು ಓಪನ್ ಇನ್ವಿಟೇಷನ್ ಕೊಟ್ಟಾಗ BJP ಬನ್ನಿ ಅಂತಂದಾಗ ನಾನು ಇಲ್ಲ ಅಂತಂದು ಹೇಳಿದ್ದೀನಿ, ಎಲ್ಲ ಗೊತ್ತಿರೋ ಅಂಥದ್ದು. ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಓಟ್ ಹಾಕ್ತಾರೆ. ಜೊತೆಗೆ SC ST ಅದರ್ ಬ್ಯಾಕ್ವರ್ಡ್ ಕಮ್ಯುನಿಟೀಸ್ ಅವರು ಆಯ್ಕೆ ಆಗ್ತಾರೆ ಅಂತ ಇನ್ ದ ಸೆನ್ಸ್ ದಟ್ ಅಲ್ಲಿ ಎಜುಕೇಷನಲ್ಲಿ ತುಂಬ ಬ್ಯಾಕ್ವರ್ಡ್ ಇರೋದ್ರಿಂದ ಅವ್ರಿಗೆ ಒಬ್ರು ಎಜುಕೇಷನ್ ಕೊಡೋಂಥವ್ರು ಬೇಕು. ಆ ಒಂದು ಆಕಾಂಕ್ಷೆಯಿಂದ ಅವ್ರು ಆಗ್ತಾರೆ. ಸೊ ಹೀಗಾಗಿ ಇಲ್ಲಿ ಒಂದು ರೀತಿ ಸೋಷಿಯಲ್ ಇಂಜಿನಿಯರಿಂಗ್ ಆಗಿದೆ. ಎಲ್ಲ ಕ್ಯಾಸ್ಟ್ನವರು ಬಂದು ನನ್ನನ್ನು ಗೆಲ್ಲಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ. ಎಷ್ಟು ಹಳ್ಳಿಗಳನ್ನು ಸುತ್ತಾಡಿದ್ರಿ ನೀವು? ಹಳ್ಳಿಗಳಲ್ಲಿ ಯಾಕೆ ಫೇಮಸ್? 750ಕ್ಕೂ ಜಾಸ್ತಿ ಹಳ್ಳಿಗಳು. ಆಮೇಲೆ ಟಿಕೆಟ್ ಮಿಸ್ ಆದಾಗಲೂ ಕೂಡ ಅನದರ್ 100 ಹಳ್ಳಿಗಳು ಕವರ್ ಮಾಡಿದ್ದೀನಿ. 200 ಹೋಗಿದ್ದೀನಿ ಪ್ಲಸ್ 100 ಹೋಗಿದ್ದ ಹಳ್ಳಿಗಳು. ನೀವೆಲ್ಲ ಓವರಾಲ್ ಆಗಿ ನೋಡಿದರೆ 800+ ವಿಲೇಜಸ್ ಮೀಟ್ ಮಾಡಿ ಲಕ್ಷಾಂತರ ಜನಗಳಿಗೆ ನೇರ ಸಂಪರ್ಕ ಮಾಡಿದ್ದೀನಿ. ಹಾಗಾಗಿ ಇವತ್ತು ಹಳ್ಳಿಗಳಲ್ಲಿ ಒಂದು ಅಭಿಮಾನದ ಅಲೆ ಇದೆ ಅಂತ ಹೇಳ್ಬೋದು. ಈಗ ಈ ಕ್ಷೇತ್ರದಲ್ಲಿ 30-40 ವರ್ಷದಿಂದ 2 ಕುಟುಂಬಗಳು ಆಳ್ತಾ ಇದೆ ಈ ಕ್ಷೇತ್ರವನ್ನು. BJPಗೆ ಬಂದರೆ ಸಿದ್ದೇಶ್ವರ್ ಫ್ಯಾಮ್ಲಿ, ಕಾಂಗ್ರೆಸ್ಗೆ ಬಂದರೆ ಶಾಮನೂರು ಶಿವಶಂಕರಪ್ಪ ಅವರ ಫ್ಯಾಮ್ಲಿ. ಅಂಥದ್ರ ನಡುವೆ ತಾವು ಇಂಡಿಪೆಂಡೆಂಟ್ ಆಗಿ ನಿಂತಿದ್ದೀರಿ. ಸೊ ನೀವು ಯಾಕೆ ಬೆಸ್ಟ್ ಅಂತ ಹೇಳ್ತೀರಿ? ಈಗ ಇಬ್ಬರು ಕ್ಯಾಂಡಿಡೇಟ್ಸ್ ಏನಿದ್ದಾರೆ ಅವರು ಫ್ಯಾಮಿಲಿ ನೇಮಿಂದ ಬಂದಿರೋಂಥದ್ದು, ಸ್ವಸಾಮರ್ಥ್ಯದ ಮೇಲೆ ಬಂದವರಲ್ಲ ಅವರು. ಅವ್ರೇನಂತಂದರೆ ಒಂದು ಫ್ಯಾಮಿಲಿ ಶಾಮನೂರು ಕುಟುಂಬ ಅಂತಂದರೆ, ಇನ್ನೊಂದು GM ಸಿದ್ದೇಶ್ವರ ಕುಟುಂಬ ಅಂತ ಇದೆ. ಈಗ ಭರವಸೆಗಳು ಕೊಡ್ತಾ ಇದ್ದಾರೆ ಅವರು. ನಾವು ಬೈರನ್ ಪಾದ ಇದನ್ನು ಮಾಡ್ತೀನಿ, ಅಥವಾ ಇಲ್ಲೊಂದು ಕೈಗಾರಿಕಾ ಕಾಂಪ್ಲೆಕ್ಸ್ ಮಾಡ್ತೀನಿ, ಕಾರಿಡಾರ್ ಮಾಡ್ತೀವಿ ಅಂತಂದು. 30 ವರ್ಷ ಏನು ಮಾಡ್ತಾಯಿದ್ರು ಅವರು? 30 ಇಯರ್ಸ್ ಅವ್ರದ್ದೇ ರಾಜಕಾರಣ ಮಾಡಿರೋದು, ಅವರೇ ಆಳಿರೋಂಥದ್ದು. 30 ಇಯರ್ಸಲ್ಲಿ ಏನೂ ಮಾಡಿಲ್ಲ. ಏನು ಮಾಡಬೇಕಿತ್ತು ಅದನ್ನು ಈಗ ಮಾಡ್ತೀವಿ ಅಂತಂದು ಇವರಿಬ್ಬರ ಮೂಲಕ ಹೇಳಿಸ್ತಾ ಇದ್ದಾರೆ. ಅಂದರೆ ಇನ್ನು 30 ವರ್ಷ ಮತ್ತೆ ಅಭಿವೃದ್ಧಿ ಬರಲ್ಲ ಅಂತಂದು. ಸೊ ಹಾಗಾಗಿ ನಾನು ಬಂದಿರೋದು ಒಂದು ಜಾತಿ ಹಿಡ್ಕೊಂಡಲ್ಲ, ಅಥವಾ ಒಂದು ಏನೋ ಅವ್ರ ವಿರುದ್ಧ ಅಂತಂದಲ್ಲ. ದಾವಣಗೆರೆ ಡೆವಲಪ್ಮೆಂಟ್ ಮಾಡಬೇಕಂತ ಬಂದಿರೋಂಥದ್ದು. ಡೆವಲಪ್ಮೆಂಟು ಪ್ರತಿಯೊಬ್ಬರಿಗೂ ರೀಚ್ ಆಗಬೇಕಂತ. ಹಾಗಾಗಿ ಅವರಿಬ್ಬರಿಗೆ ಕಂಪೇರ್ ಮಾಡಿದರೆ ನಾನು ಬೆಸ್ಟ್ ಅಂತ ಹೇಳ್ತೀನಿ. ನೀವು ಹೇಳಿದ್ರಿ ಕೆಳಮಟ್ಟದ ವರ್ಗದ ಜನರ ಜೀವನ ಸುಧಾರಣೆ ಆಗಬೇಕು ಅಂತ. ಅದು MP ಆಗಿ ಮಾಡೋದಕ್ಕೆ ಸಾಧ್ಯನಾ? ಆ್ಯಕ್ಚುಲಿ MP ಆಗಿ ಮಾಡೋದಕ್ಕೆ ಸಾಧ್ಯ ಇದೆ. ಎಷ್ಟೊಂದು ಜನಕ್ಕೆ ಅದು ರಾಂಗ್ ನೋಷನ್ ಇದೆ. ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತಂದರೆ ಅದು ಒಂದು ಒಳ್ಳೆಯ ಸ್ಥಾನ. ಅದು ಅಂದರೆ ತುಂಬ ಜವಾಬ್ದಾರಿಯುತ ಸ್ಥಾನ. ಅದು ಒಬ್ಬರಿಗೆ ರೀಚ್ ಕೊಡುತ್ತೆ, ನೆಟ್ವರ್ಕ್. ನಾನು ಹೋಗಿ ಡೈರೆಕ್ಟಾಗಿ ಸುಧಾಮೂರ್ತಿ ಅವ್ರನ್ನ ಮೀಟ್ ಮಾಡ್ಬೋದು, ಇನ್ಫೋಸಿಸ್ ಚೇರ್ಮನ್ ಇರ್ಬೋದು, ವಿಪ್ರೋ ಚೇರ್ಮನ್ ಇರ್ಬೋದು, ಅಜೀಂ ಪ್ರೇಮ್ಜಿ ಸಾಹೇಬರು ಫಾರ್ ಎಕ್ಸಾಂಪಲ್. ಅವ್ರದ್ದೊಂದು ಯೂನಿವರ್ಸಿಟಿ ಇದೆ, ಅಜೀಂ ಪ್ರೇಮ್ಜಿ ಯೂನಿವರ್ಸಿಟಿ ಅಂತಂದು. ಎಜುಕೇಷನಲ್ಲಿ ಸಾಕಷ್ಟು ರಿಸರ್ಚ್ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಯೋಚನೆ ಮಾಡಿದ್ದೀನಿ. CSR ಫಂಡ್ಸ್ ಅಂತ ಇರ್ತದೆ. ಸೊ ಅವ್ರ ಹತ್ರ ಹೋಗಿ, ಸರ್ ನಮ್ಮ ಕ್ಷೇತ್ರದಲ್ಲಿ ಇಷ್ಟೊಂದು ಶಾಲೆಗಳಿದ್ದಾವೆ, ಅಲ್ಲಿ ಅಭಿವೃದ್ಧಿ ಆಗಿಲ್ಲ, ಅಲ್ಲಿ ಲ್ಯಾಕ್ ಆಫ್ ಕ್ವಾಲಿಟಿ ಟೀಚಿಂಗ್ ಇದೆ, ಎಜುಕೇಷನ್ ಇದೆ, ಏನಾದ್ರು ಪಾರ್ಟ್ನರ್ಶಿಪ್ ಮಾಡಿಕೊಂಡು ನಿಮ್ಮವ್ರನ್ನ ಕರೆಸಿ ಇಲ್ಲಿ ಟೀಚರ್ಸ್ಗೆ ಟ್ರೈನಿಂಗ್ ಕೊಟ್ಟು ಇಲ್ಲಿ CSR ಫಂಡ್ ಮೂಲಕ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಈ ಸ್ಕೂಲ್ಗಳನ್ನ ಅಭಿವೃದ್ಧಿ ಮಾಡ್ಬೋದು ಅಂತ ಕೇಳೋ ಸಾಮರ್ಥ್ಯ, ರೀಚ್ ಈ MP ಸ್ಥಾನ ಕೊಡ್ತದೆ. ಸೊ ಹಾಗಾಗಿ ಪಾರ್ಲಿಮೆಂಟ್ ಅನ್ನೋ ಒಂದು ಜವಾಬ್ದಾರಿಯುತ ಹುದ್ದೆ ಉಪಯೋಗಿಸ್ಕೊಂಡು ಅನ್ಇಮ್ಯಾಜಿನಬಲ್ ಡೆವಲಪ್ಮೆಂಟ್ನ ಮಾಡ್ಬೋದು. ಚುನಾವಣೆ ರಾಜಕಾರಣ ಅಂದ ತಕ್ಷಣ ಎಲ್ರಿಗೂ ಗೊತ್ತಿರೋ ವಿಷಯ, ಅಧಿಕಾರ ಬೇಕು, ಹಣಬಲ ತೋಳ್ಬಲದಿಂದಲೇ ಚುನಾವಣೆಯನ್ನು ಗೆಲ್ತಾರೆ. ಸೊ ಅದನ್ನು ತಾವು ಹೇಗೆ ನಿಭಾಯಿಸ್ತೀರಿ? ನಾನು ಸರ್ಪ್ರೈಸಿಂಗ್ಲಿ ಪ್ರೀತಿ ವಿಶ್ವಾಸದಿಂದ ನಿಭಾಯಿಸ್ತಾ ಇದ್ದೀನಿ ಎಲೆಕ್ಷನ್ನ. ಜನಗಳಿಗೆ ಹತ್ತಿರ ಆಗಿದ್ದೀನಿ. ಇಲ್ಲಿ ನನ್ನಂತೂ ಯಾವ ತೋಳ್ಬಲ ಇಲ್ಲ. ಇಲ್ಲಿ ಸ್ವಲ್ಪ ತೋಳು ಎರೆಸ್ಕೊಂಡು ಓಡಾಡ್ತಿದ್ದೀನಿ ಅಷ್ಟೇ. ಸ್ವಾಭಿಮಾನಿಯಾಗಿ ಇಡೀ ಕ್ಷೇತ್ರದಲ್ಲಿ ಓಡಾಡ್ತಿದ್ದೀನಿ. ಹಣಬಲ ಅಂತಂದರೆ ಎಲೆಕ್ಷನ್ ಕಮಿಷನ್ ಏನು ಸ್ಟಿಪ್ಯುಲೇಟ್ ಮಾಡಿದೆಯಲ್ಲ ಅಷ್ಟೊಂದು ಖರ್ಚು ಮಾಡ್ಕೊಂಡು ನಾನು ಓಡಾಡ್ತಾ ಇದ್ದೀನಿ. ನನ್ನ ಕೇಸಲ್ಲಿ ಏನು ಹೇಳ್ತಾ ಇದ್ದಾರೆ, ಹಳ್ಳಿನಲ್ಲಿ ನಮ್ಮ ಊರಿಗೆ ನೀವು ಫಂಡ್ ಕೊಡೋದು ಬೇಡ, ನಾವೇ ಫಂಡ್ ಹಾಕೊಂಡು ನಿಮ್ಮನ್ನು ಗೆಲ್ಲಿಸ್ತೀವಿ ಅಂತಂದು ಪ್ರತಿಯೊಂದು ಹಳ್ಳಿನಲ್ಲಿ ಹೇಳ್ತಾ ಇದ್ದಾರೆ.
ಹಾಗಾಗಿ ನನ್ನ ಸ್ಟ್ರಾಟಜಿ ಜನಗಳಿಗೆ ಪ್ರಾಮಾಣಿಕವಾಗಿ ಪ್ರೀತಿ ವಿಶ್ವಾಸ ಕೊಡಿ, ಅವರು ನಿಮಗೆ ಅಧಿಕಾರ ಕೊಡ್ತಾರೆ ಅಂತ. ಇನ್ನು ದಾವಣಗೆರೆ BJP ಅಭ್ಯರ್ಥಿಗೆ ಒಳ ಏಟಿನ ಹೊಡೆತದ ಒಂದು ಭಯ ಇದೆ, ಜೊತೆಗೆ ಕಾಂಗ್ರೆಸ್ ಅಭ್ಯರ್ಥಿಗೂ ಕೂಡ ಆ ಭಯ ಇದೆ. ಸೊ ಅದರ ಲಾಭ ವಿನಯ್ ಕುಮಾರ್ ಅವ್ರಿಗೆ ಆಗುತ್ತಾ? ಲಾಭ ಅಂತೂ ಆಗುತ್ತೆ, ಬಟ್ ನನ್ನದೇ ಆದ ಒಂದು ಐಡೆಂಟಿಟಿ ಕ್ರಿಯೇಟ್ ಆಗಿದೆ, ಬ್ರ್ಯಾಂಡ್ ಕ್ರಿಯೇಟ್ ಆಗಿದೆ. ಆ್ಯಂಡ್ ಅವ್ರ ಮೇಲಿರೋ ಕೋಪಕ್ಕೆ ನನಗೆ ಓಟ್ ಆಗ್ತಾ ಇಲ್ಲ. ನನ್ನ ಮೇಲೆ ಇಷ್ಟಪಟ್ಟು ಎರಡೂ ಕಡೆ ಇರೋರು ಓಟ್ ಹಾಕ್ತಾರೆ. ಇಂಡಿಪೆಂಡೆಂಟ್ ಆಗಿ ಕಂಟೆಸ್ಟ್ ಮಾಡಿರೋದ್ರಿಂದ ಕಾಂಗ್ರೆಸ್ಗೆ ಹೊಡೆತ ಬೀಳುತ್ತಾ ಅಥವಾ BJPಗೆ ಹೊಡೆತ ಬೀಳುತ್ತಾ? ಯಾವಾಗ ಟಿಕೆಟ್ ವಿನಯ್ ಕುಮಾರ್ಗೆ ತಪ್ಪಿತು ಅದು ಆಟೋಮೆಟಿಕಾಗಿ ಥರ್ಡ್ ಪ್ಲೇಸಿಗೆ ಹೋಯ್ತದು. ಆವಾಗ ಜನಗಳು ವಿನಯ್ ಕುಮಾರ್ ನೀವು ಬನ್ನಿ ಅಂತಂದು, ಮುನ್ನೆಲೆಗೆ ಬನ್ನಿ ಅಂತಂದು ಪಕ್ಷೇತರ. ಸೊ ಇವಾಗ BJP ವರ್ಸಸ್ ಇದಾಗಿರೋದ್ರಿಂದ ಸೊ ನಾವು ನೇರವಾಗಿ BJPಗೆ ಕೈ ಹಾಕಿದ್ದೀವಿ ವಿನ್ ಆಗೋದಕ್ಕೆ. ಗೆದ್ದು ಸಂಸದರಾದರೆ ಜನ ನಿಮ್ಮಿಂದ ಏನು ನಿರೀಕ್ಷೆ ಮಾಡ್ಬೋದು? ಎಲ್ಲರನ್ನೂ ಜೊತೆಗೆ ಕರ್ಕೊಂಡು ಯಾರು ನಿಜವಾಗ್ಲೂ ಬಡವರಿದ್ದಾರೆ, ಯಾರ್ಯಾರಿಗೆ ನಿಜವಾಗ್ಲೂ ಡೆವಲಪ್ಮೆಂಟ್ ಹೋಗಬೇಕು, ಅವರಿಗೆ ಡೆವಲಪ್ಮೆಂಟ್ ರೀಚ್ ಮಾಡಿಸುವಂಥ ರಾಜಕಾರಣಿಯಾಗಿ ಬೆಳಿತೀನಿ. ಅದನ್ನು ದಾವಣಗೆರೆ ಜನತೆ ನನ್ನಿಂದ ಅಪೇಕ್ಷೆ ಪಡ್ಬೋದು. ಗೆದ್ದು ಸಂಸದರಾದರೆ ತಮ್ಮ ಬೆಂಬಲ ಯಾರಿಗೆ? ನಾನು ಅಲ್ಟಿಮೇಟ್ಲಿ ಏನು ಡಿಸಿಷನ್ ತೊಗೊತೀನಿ ಅಂತಂದರೆ, ನನ್ನ ಕಡೆಯಿಂದ ದಾವಣಗೆರೆಗೆ ಒಳ್ಳೆ ಕೆಲಸ ಮಾಡೋದಕ್ಕೆ ಯಾರು ಅವಕಾಶ ಮಾಡಿಕೊಡ್ತಾರೆ, ಯಾರಾದರೂ ಆಗಿರ್ಬೋದು, ದಾವಣಗೆರೆ ಒಳ್ಳೇದು ಮಾಡಬೇಕು. ನನ್ನ ಅಲ್ಟಿಮೇಟ್ ಏಮ್ ಏನು, ನಾನು ಸ್ಥಾನಮಾನ ಗಿಟ್ಸ್ಕೊಳ್ಳೋದಲ್ಲ, ದಾವಣಗೆರೆಗೆ ಡೆವಲಪ್ಮೆಂಟ್ ತರಬೇಕು. ಸೊ ಅದು ತರೋದಕ್ಕೆ ಯಾರು ನನಗೆ ಸಹಾಯ ಮಾಡ್ತಾರೋ ಮೇ ಬಿ ಆ ಕ್ಷಣ ಅದನ್ನು ಯೋಚನೆ ಮಾಡ್ತೀನಿ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಜನ ಯಾಕಾಗಿ ನಿಮ್ಮನ್ನೇ ಆಯ್ಕೆ ಮಾಡಬೇಕು ಅಂತ ಹೇಳ್ತೀರಿ? ದಾವಣಗೆರೆ ಕ್ಷೇತ್ರದ ಜನ ಯಾಕೆ ನನ್ನ ಆಯ್ಕೆ ಮಾಡಬೇಕಂತಂದರೆ, ಒಂದು ಬಲವಾದ ಕಾರಣ, ಈ ಎರಡೂ ಕುಟುಂಬಗಳು ಏನಿದಾವಲ್ಲ ಅದರಿಂದ ಅಭಿವೃದ್ಧಿ ಆಗಿಲ್ಲ ಅಂತಂದು ನಾನು ಹೇಳೋದಕ್ಕಿಂತ ಹೆಚ್ಚಾಗಿ ಅದು ಮುಂದಿನ ದಿನಗಳಲ್ಲಿ ಒಳ್ಳೆಯದಲ್ಲ. ಹೊಸಬ್ರಿಗೆ ಅವಕಾಶ ಕೊಟ್ಟಾಗ, ನನಗೆ ಅವಕಾಶ ಸಿಕ್ಕು ನಾನು MP ಆದಾಗ ನಾನು ಇನ್ನೂ ಒಂದು 100 ಜನ ಲೀಡರ್ಸ್ನ ಬೆಳೆಸ್ತೀನಿ. ಈ ಒಂದು ಕ್ಲಿಯರ್ ವಿಷನ್ ಇಟ್ಕೊಂಡು ಬಂದಿರೋದ್ರಿಂದ ದಾವಣಗೆರೆ ಜನತೆ ನಿಮ್ಮೂರ ಮಗ, ನಿಮ್ಮ ಮನೆ ಮಗ ವಿನಯ್ ಕುಮಾರ್ಗೆ ಓಟ್ ಹಾಕಬೇಕಂತ ನಿಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತೀನಿ. ತುಂಬ ಧನ್ಯವಾದಗಳು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ಜೊತೆ ಇಷ್ಟೊತ್ತು ಕೂಡ ಮಾತನಾಡಿದ್ದೀರಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್. ಗೆಲುವು ತಮ್ಮದಾಗಲಿ ಅಂತ ನಾವು ಕೂಡ ಆಶಿಸ್ತೀವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇದಾಗಿತ್ತು GB ವಿನಯ್ ಕುಮಾರ್ ಅವರ ಜೊತೆಗಿನ ಮಾತುಕತೆ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.